23ರ ಫೈನಲ್ ಸೇಡು ತೀರಿಸಿಕೊಳ್ಳುತ್ತಾ ಇಂಡಿಯಾ? ಎಸ್, ಇಂಡಿಯಾ ಆಸ್ಟ್ರೇಲಿಯಾ ಅಂದ ತಕ್ಷಣ ನವೆಂಬರ್ 19, 2023 ನೆನಪಾಗುತ್ತೆ. ಆ ದಿನ 130 ಕೋಟಿ ಜನರ ಕನಸಿಗೆ ಅದೊಬ್ಬ ಆಟಗಾರ ತಣ್ಣೀರೇರ್ಚಿದ್ದ. ಇಡೀ ಭಾರತ ಒಂದು ಕ್ಷಣ ಮೌನವಾಗುವಂತೆ ಮಾಡಿದ್ದ. ತುಂಬಿ ತುಳುಕುತ್ತಿದ್ದ ಇಡೀ ಕ್ರೀಡಾಂಗಣ ಅದೊಬ್ಬ ಆಟಗಾರನ ಬೌಂಡರಿ ಸಿಕ್ಸರ್ಗೆ ಸೈಲೆಂಟ್ ಆಗಿ ಹೋಗಿತ್ತು. ಎಸ್, ಚಾಂಪಿಯನ್ಸ್ ಟ್ರೋಫಿ ಸೆಮಿಫೈನಲ್ನಲ್ಲಿ ಆಸ್ಟ್ರೇಲಿಯಾವನ್ನ ಇಂಡಿಯಾ ಎದುರಿಸ್ತಾ ಇದೆ. ಸತತವಾಗಿ 3 ಪಂದ್ಯಗಳನ್ನ ಗೆದ್ದು ಎ ಬಣದ ಅಗ್ರಸ್ಥಾನಿಯಾಗಿ ಸೆಮೀಸ್ ಪ್ರವೇಶಿಸಿರೋ ಭಾರತ ಅತ್ಯುತ್ಸಾಹದಲ್ಲಿದೆ. ಈ ಬಾರಿ ಆಸ್ಟ್ರೇಲಿಯಾಗೆ ತಕ್ಕ ಪಾಠ ಕಲಿಸ್ತೀವಿ ಅಂತ ಹೊರಟಿದೆ. ಅಂದು ಕೂಡ ಇದೇ ಉತ್ಸಾಹದಲ್ಲಿತ್ತು ಇಂಡಿಯಾ. ಲೀಗ್ನಲ್ಲಿ ಆಡಿದ 9 ಪಂದ್ಯಗಳನ್ನ ಗೆದ್ದು ಸೆಮೀಸ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಪ್ರಚಂಡ ಜಯ ಸಾಧಿಸಿತ್ತು ಇಂಡಿಯಾ. ಇಂಡಿಯಾ ಟೀಮ್ ಇದ್ದ ಫಾರ್ಮ್ಗೆ ಆಸ್ಟ್ರೇಲಿಯಾ ಏನೇನು ಅಲ್ಲ ಎಂಬಂತೆ ಇತ್ತು. ಆದ್ರೆ ಫೈನಲ್ನಲ್ಲಿ ಆಗಿದ್ದೇ ಬೇರೆ. ಅಹಮದಾಬಾದ್ನಲ್ಲಿ ನಡೆದ ಪಂದ್ಯದಲ್ಲಿ ಭಾರತೀಯ ಬ್ಯಾಟ್ಸ್ಮನ್ಗಳು ತಿಡುಕಾಡಿದ್ರು. ರಾಹುಲ್ ಕೊಹ್ಲಿ ಅರ್ಧ ಶತಕದ ನೆರವಿನಿಂದ ಭಾರತ 240 ರನ್ ಗಳಿಸಿತ್ತು. ಭಾರತೀಯ ಬ್ಯಾಟ್ಸ್ಮನ್ಗಳು ಆಡಿದ ರೀತಿ ನೋಡಿದ್ರೆ ಪಿಚ್ನಲ್ಲಿ ಏನೋ ಭೂತ ಇರಬಹುದು. ಆಸ್ಟ್ರೇಲಿಯಾಗೂ ಕೂಡ ಕಷ್ಟ ಆಗಬಹುದು ಅಂತ ಭಾವಿಸಲಾಗಿತ್ತು. ಆದ್ರೆ ಭಾರತದ ಪಾಲಿಗೆ ಕಷ್ಟಕರವಾಗಿದ್ದ ಪಿಚ್ ಆಸ್ಟ್ರೇಲಿಯಾ ಪಾಲಿಗೆ ಈಸಿಯಾಗಿತ್ತು. ಭಾರತದ 240 ರನ್ಗಳ ಸವಾಲನ್ನ ಆಸ್ಟ್ರೇಲಿಯಾ ಕೇವಲ 4 ವಿಕೆಟ್ ಕಳೆದುಕೊಂಡು ಬೆನ್ನತ್ತಿತ್ತು. ಆ ಮೂಲಕ ವಿಶ್ವ ಕಿರೀಟವನ್ನ ಮುಡಿಗೇರಿಸಿಕೊಂಡಿತ್ತು. ಟ್ರಾವಿಸ್ ಹೆಡ್ ಎಂಬ ದೈತ್ಯ ಆಟಗಾರ ಭಾರತೀಯರ ಪಾಲಿಗೆ ಸಿಂಹ ಸ್ವಪ್ನವಾಗಿ ಕಾಡಿದ್ದ. ಇದೀಗ ದುಬೈನಲ್ಲಿ ಆಸ್ಟ್ರೇಲಿಯಾವನ್ನ ಭಾರತ ಸೆಮೀಸ್ನಲ್ಲಿ ಮುಖಾಮುಖಿಯಾಗ್ತಿದೆ. ಅಂದಿನ ಸೋಲಿಗೆ ಈಗ ಸೇಡಿ ತೀರಿಸಿಕೊಳ್ಳಲೇಬೇಕಿದೆ. ಫೈನಲ್ ತನಕ ಬರೋದಿರ್ಲಿ, ಸೆಮೀಸ್ನಲ್ಲಿಯೇ ಆಸ್ಟ್ರೇಲಿಯಾವನ್ನ ಆಚೆಗಟ್ಟಬೇಕಿದೆ. ಆ ಮೂಲಕ ವಿಶ್ವ ಕ್ರಿಕೆಟ್ನಲ್ಲಿ ನಮ್ಮದೇ ಆಡಳಿತ ಅಂತ ತೋರಿಸಿಕೊಡ್ಬೇಕಿದೆ. ಅಂದು ಫೈನಲ್ನಲ್ಲಿ ಗಿಲ್ ಫೇಲ್ ಆಗಿದ್ರು. ಶ್ರೇಯಸ್ ಅಯ್ಯರ್ ಕೂಡ ಆಡಿರ್ಲಿಲ್ಲ. ರೋಹಿತ್ ಹೊಡಿಬಡಿ ಆಟಕ್ಕೆ ಮುಂದಾಗಿ ವಿಕೆಟ್ ಚೆಲ್ಲಿದ್ರು. ವಿರಾಟ್ ಹಾಗೂ ರಾಹುಲ್ ಅರ್ಧ ಶತಕ ಹೊಡೆದಿದ್ರೂ ಸಹ ನಿಧಾನಗತಿಯ ಆಟದಿಂದ ಟ್ರೋಲ್ ಆಗಿದ್ರು. ಆದ್ರೀಗ ಇವರೆಲ್ಲರ ತಮ್ಮ ಸಾಮರ್ಥ್ಯಕ್ಕೆ ತಕ್ಕ ಆಟ ಆಡಬೇಕಾಗಿದೆ. ಇನ್ನು ದುಬೈನ ಪಿಚ್ ಸ್ಪಿನ್ಗೆ ಹೆಲ್ಪ್ ಆಗೋದ್ರಿಂದ ವರುಣ್, ಕುಲ್ದೀಪ್, ಜಡೇಜಾ, ಅಕ್ಷರ್ ಮಿಂಚಬೇಕಿದೆ. ನ್ಯೂಜಿಲೆಂಡ್ ಬ್ಯಾಟ್ಸ್ಮನ್ಗಳಿಗೆ ಕಾಡಿದಂತೆ ಸ್ಪಿನ್ ಅಸ್ತ್ರ ಆಸ್ಟ್ರೇಲಿಯನ್ಸ್ನ ತಲೆ ತಿರುಗಿಸಬೇಕಿದೆ. ಆಗ ಮಾತ್ರ ನಾವು ಗೆಲುವಿನ ಕುದುರೆ ಏರಬಹುದು. ಕಮಾನ್ ಇಂಡಿಯಾ, ಈ ಪಂದ್ಯವನ್ನ ಗೆದ್ದು ಆಸೀಸ್ಗೆ ತಕ್ಕ ಪಾಠ ಕಲಿಸಿ ಅನ್ನೋದು ಇಡೀ ಇಂಡಿಯಾದ ಒಕ್ಕೊರಲಿನ ಧ್ವನಿಯಾಗಿದೆ. ಭಾರತ ಗೆಲ್ಲಲಿ, ಆಸೀಸ್ ಮಣ್ಣು ಮುಕ್ತ.